ನಿಮ್ಮ ದುಷ್ಟ ನಡವಳಿಕೆಯನ್ನು, ನೀಚ ನಡವಳಿಕೆಯನ್ನು, ನಿಮ್ಮ ವಸ್ತ್ರಗಳನ್ನು ನೋಡಿದಂಥ ಅನೇಕ ಯೌವನಸ್ಥರು ಏನು ಮಾಡ್ತಾವ್ರೆ ಅಂದರೆ ಪುಟ್ಟ ಪುಟ್ಟ ಮಕ್ಕಳುಗಳ ಮೇಲೆ ಕ್ರೂರ ಮೃಗರಾಗಿ ಹಾರ್ತಾ ಇದ್ದಾರೆ. ಯಾಕಂದರೆ ಈ ಕಣ್ಣೆ ಮೂವತ್ತ ಕ್ಯಾಮ್ರಾದಲ್ಲಿ ಫೋಟೋ ಹೊಡಿತಾರೆ. ನಿಮ್ಮಂಥ ದುಷ್ಕೃತ್ಯಗಳನ್ನು ಮಾಡುವಂಥ ನೀಚರ ದೃಶ್ಯವನ್ನು ನೋಡಿದಂಥ ಅವರು ಕಣ್ಣಿಂದ ಫೋಟೋ ಹೊಡಿತಾರೆ. ಆ ಫೋಟೋ ನೋಡಿ ನೋಡಿ ಹೃದಯದಲ್ಲಿ ಇರುತ್ತೆ. ಆ ಫೋಟೋ ಸ್ಟೋರೇಜಲ್ಲಿ ಇಟ್ಕೋತಾರೆ ಹೃದಯದಲ್ಲಿ. ಅದು ನೋಡಿದಾಗೆಲ್ಲ ಆಸೆ ಹುಟ್ಟುತ್ತೆ. ಆಸೆ ಹುಟ್ಟಿದಾಗ ಏನು ಮಾಡ್ತಾರೆ, ಮುದುಕಿನೂ ಬಿಡೋಣ, ಚಿಕ್ಕ ಪಾಪನೂ ಬಿಡೋಣ, ಎತ್ಕೊ ಹೋಗ್ತಾರೆ, ಕಿಡ್ನ ಮಾಡ್ಕೋಗಿ ರೇಪ್ ಮಾಡ್ತಾ ಇರ್ತಾರೆ. ಇದಕ್ಕೆ ಅವರ ಹೃದಯದಲ್ಲಿ ಆಸೆ ಹುಟ್ಟುವುದಕ್ಕೆ ಕಾರ್ಯ ಮಾಡಿದ್ಯಾರು? ಪಾಪ ಎಂಬಂಥ ಬೀಜವನ್ನು ಬಿತ್ತಿದ್ದು ನಿಮ್ಮಂಥ ಸ್ತ್ರೀ ಪುರುಷರೇ. ಹುಡುಗ ಹುಡುಗಿಯರು ಪ್ರೀತಿ ಮಾಡ್ತಾ ಇದ್ದಂಥ ರೋಡಲ್ಲಿ ನಾಯಿಗಳ ಹಾಗೆ, ಬೀದಿ ನಾಯಿಗಳ ಹಾಗೆ ಮುದ್ದಾಡ್ಕೊಂಡು ಕಚ್ಚಾಡ್ಕೊಂಡು ಅರ್ಧಪರ್ಧ ಬಟ್ಟೆ ಹಾಕೊಂಡು ತಿರುಗಾಡ್ತಾ ಇದ್ರಲ್ಲ, ಇದ್ರ ಪರಿಣಾಮ ನಿಮ್ಮ ಮೇಲೆ ಬೀಳುತ್ತೆ. ಇವ್ರನ್ನ ಹೆತ್ತಂಥ ತಂದೆ ತಾಯಿಗಳು ನೀಚರು ಚಿಕ್ಕ ಮಕ್ಕಳನ್ನು ಬಲಾತ್ಕಾರ ಆಗುವುದನ್ನು ಟಿ ವಿಯಲ್ಲಿ ನೋಡಿ ಇವ್ರಿಗೆ ಮಕ್ಕಳಿಲ್ವಾ, ಅಣ್ಣ ತಮ್ಮದಿರಿಲ್ವಾ, ಚಿಕ್ಕ ಪಾಪನು ಬಿಡ್ತಲ್ಲ ಅಂತ ಅನ್ಕೋತಾರೆ. ನಿನ್ನ ಮಗಳ ದೇಹವನ್ನು ನೋಡಿದಂಥವನೇ ಆ ಕೆಲಸ ಮಾಡಿದ್ದಾನೆ. ನಿನ್ನ ಮಗಳ ದೇಹ ನೋಡಿದಂಥವನೇ ಈ ದುಷ್ಕೃತ್ಯವನ್ನು ಮಾಡಿದ್ದಾನೆ. ಅಮ್ಮ, ದೇವರು ನಿನಗೂ ನ್ಯಾಯ ತೀರಿಸ್ತಾರೆ. ನಿನ್ನ ಮಕ್ಕಳನ್ನು ನೀನು ಮಾನಸ್ಥರಾಗಿಯೂ ಡಂಬವಿಲ್ಲದವರಾಗಿಯೂ ಇರುವ ಮರ್ಯಾದೆಗೆ ತಕ್ಕಂಥ ಉಡುಪನ್ನು ಹುಟ್ಟಿಸಿ ಆಚೆ ಕಡೆ ಕಳಿಸದಂಥ ಕಾರಣಕ್ಕೆ ದೇವರು ನಿನಗೂ ನ್ಯಾಯ ತೀರಿಸ್ತಾನೆ. ಗರ್ಭಫಲ ಕೊಟ್ಟಿರೋದು ದೇವರು ದೇವತೆಗಳನ್ನಾಗಿ ಸಾಕ್ರಿ ಅಂತ, ವೇಶ್ಯರನ್ನಾಗಿ ಅಲ್ಲ, ಬ್ರೋಕರ್ಗಳನ್ನಾಗಿ ಅಲ್ಲ, ತಲೆ ಹಿಡಕರನ್ನಾಗಿ ದೇವರು ಬದುಕಿ ಅಂತ ಹೇಳಿಲ್ಲ. ಏನು ಬೇರೆ, ಒಂದು ಹುಡುಗ ಇರ್ತಾನೆ, 2 ಹುಡುಗಿರು ಇರ್ತಾರೆ. ಒಂದು ಹುಡುಗ 2 ಹುಡುಗಿ ಎಂತಕ್ಕೆ? ಇಬ್ರಿಗೂ ಮದುವೆ ಆಗ? ಅಥವಾ ಇವಳು ಬ್ರೋಕರು ಏನಮ್ಮ? ಇವರಿಬ್ರು ಮಧ್ಯದಲ್ಲಿ ಚಮಚಾಗಿರಿ ಮಾಡ್ತಾ ಇದೆಯಲ್ಲ ನೀನು. ಇಬ್ರು ಮಧ್ಯದಲ್ಲಿ ಚಮಚಾಗಿರಿ ಮಾಡ್ತಾ ಇದ್ದಿಲ್ಲಮ್ಮ ನೀನು. ಒಂದು ವೇಳೆ ನಿನ್ನ ಅಣ್ಣನಿಗೆ ನಿನ್ನ ಅತ್ತೆ ಇದೇ ರೀತಿ ಬೇರೆಯವ್ರಿಗೆ ಇಷ್ಟಪಟ್ಟಾಗ ಅವನ ಜೊತೆ ಹೋಗಿ ನೀನು ಆಪತ್ ಕಾರ್ಯ ಮಾಡಿಸ್ತೀಯ? ಸೆಂಟ್ರಲ್ಲಿ ಇಟ್ಕೋತೀನಿ ನೀನು ಬ್ರೋಕರ್ ಆಗಿ. ನಿನ್ನ ಅಣ್ಣನ ಹೆಂಡತಿ ಇನ್ನೊಬ್ಬನಿಗೆ ಇಷ್ಟಪಟ್ಟಿದ್ದಾನಂತ ಕಾರಣಕ್ಕೆ ನೀನು ಕರ್ಕೋಗಿ ಬ್ರೋಕರ್ ಕೆಲಸ ಮಾಡಿಸ್ತೀಯ? ದರಿದ್ರದವಳೆ, ನಿನಗಂತ ಒಂದು ಜೀವನ ಇದೆ, ಅದನ್ನು ನೋಡಿ ಬದುಕು. ಇನ್ನೊಬ್ಬರ ಪ್ರೀತಿಗೆ ನೀನು ಬ್ರೋಕರ್ ಆಗಕ್ಕೆ ಹೋಗ್ಬೇಡ. ಅಲ್ಲಿ ನೀನು ಬ್ರೋಕರ್ ಆಗಬೇಡ. ಕನ್ನಡದಲ್ಲಿ ತುಂಬ ಚೆನ್ನಾಗೈತೆ ಮಾತು, ತಲೆ ಹಿಡಿಕಿ ಆಗಬೇಡ. ನೀನು ಅನೇಕ ತಲೆಗಳನ್ನು ಕಾಯುವಂಥ ತಾಯಿ ಆಗಬೇಕು. ನೀನು ಬ್ರೋಕರ್ ಕೆಲಸ ಮಾಡೋದನ್ನು ಬಿಟ್ಟು ಅವ್ರ ನಾಯಿಗಳಾಗಿ ಏನಾದರೂ ಮಾಡ್ಕೊಳ್ಳಿ ಬೀದಿಲಿ. ಮತ್ತೊಂದು ಹೆಣ್ಣು ಅಲ್ಲಿರುವಂಥ ಅವಶ್ಯಕತೆ ಇಲ್ಲ ಅವ್ರ ಮಧ್ಯದಲ್ಲಿ. ನೀಚರು. ಅದೇ ಬರೋಣ ಆದಿಕಾಂಡ 2ನೇ ಅಧ್ಯಾಯ 2ನೇದಾಗಿ ನೋಡಿಕೊಳ್ಳೋಣ ಪ್ರಿಯರೇ. 9ನೇ ವಚನ 8ರಿಂದ ಓದಿಕೊಳ್ಳೋಣ. ಇದೆಲ್ಲ